ನಮಸ್ಕಾರ ಸ್ನೇಹಿತರೆ, ಮತ್ತೆ ಒಂದು ನಿಮಗೆ ಬೇಸರದ ಸಂಗತಿನೇ ಕೊಡ್ತಾ ಇದ್ದೀನಿ ಇಲ್ಲಿ. ಇಫ್ ಯು ಆರ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್ ಯು ವಿಲ್ ಗೆಟ್ ದ ಸೇಮ್ ರಿಸಲ್ಟ್ ಅಂತ ಹೇಳ್ತಾರೆ. ಕೆ ಪಿ ಎಸ್ ಸಿ ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಕೆ ಎ ಎಸ್ ಪರೀಕ್ಷೆ ಈಗಾಗಲೇ ಒಂದು ಸಲ ನಡೆದಿತ್ತು. ಅದರಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದಾಗಲಿ ಹಲವಾರು ಮಿಸ್ಟೇಕ್ಸ್ಗಳನ್ನು ಮಾಡಿದರು. ಅದಕ್ಕೆ ಭಾಳಷ್ಟು ಜನ ಕೋರ್ಟ್ಗೆ ಹೋಗಿದ್ರು ಇದು ಮರುಪರೀಕ್ಷೆ ಆಗ್ಬೇಕಂತೇಳಿ. ಮರುಪರೀಕ್ಷೆಗೇನೂ ಇವತ್ತು ನಡೀತು ಆ್ಯಕ್ಚುಲಿ. ಅದರಲ್ಲೂ ಎಡವಟ್ಟು ಮಾಡಿದ್ದಾರೆ. ಒಂದು 4 ಪರೀಕ್ಷಾ ಕೇಂದ್ರಗಳಲ್ಲಿ OMR ಸೀಟ್ನಲ್ಲಿ ಏನಾಗಿಬಿಟ್ಟಿದೆ, ಅವರು ನೋಂದಣಿ ಸಂಖ್ಯೆನೇ ಬದಲಾಗಿದೆ ಅಂಥೇಳಿ ಆಪಾದನೆ ಬಂದಿದೆ. ಅದರಿಂದ ಪರೀಕ್ಷಾ ಕೊಠಡಿಯಿಂದ ಹೊರಗಡೆನೇ ಬಂದಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ ಹುಡುಗರು ಅಂತ ಹೇಳ್ತಾ ಇದ್ದಾರೆ. ಈಗ ಲಾಸ್ಟ್ ಟೈಮು PDO ಎಕ್ಸಾಮಿನೇಷನ್ ಆದಾಗ ಭಾಳಷ್ಟು ಹುಡುಗರು ಸ್ಟ್ರೈಕ್ ಮಾಡಿದರು. ಅವ್ರ ಮೇಲೆ ಕೇಸ್ ಹಾಕಿ 12 ಜನರ ಮೇಲೆ FIR ಹಾಕಿದ್ರು. ಸದನದಲ್ಲಿ ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟರು. 300 ಜನ ಬರ್ದಿದ್ದಾರೆ ಎಕ್ಸಾಮು, 12 ಜನರ ಮೇಲೆ ಕೇಸ್ ಹಾಕಿದ್ದೀವಿ ಅಂದರೆ 12 ಜನ ಮಾತ್ರ ತಪ್ಪು ಮಾಡಿದಾರಂತೆ. ಹುಡುಗರ ಮೇಲೇ ಆಪಾದನೆ ಹೊರಿಸಿತ್ತು. ಆದರೆ ಇವಾಗ ಈ ಒಂದು 2-3 ಬ್ಲಾಕ್ನಿಂದನೂ ಕೂಡ ಹೊರಗಡೆ ಬಂದಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳಿ ಎಕ್ಸಾಮಿನೇಷನ್ನೇ ಅಟೆಂಡ್ ಆಗಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಆ ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಯಾರು ಅಟೆಂಡ್ ಆಗಿದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇವಾಗ ಈ KPSC ಬೋರ್ಡ್ನವರಾಗಲಿ ಸರ್ಕಾರ ಆಗಲಿ ಯಾರ ಮೇಲೆ ಕೇಸ್ ಆಗ್ತೈತೆ, ಇದಕ್ಕೆ ಯಾರು ಹೊಣೆ? ಮತ್ತೆ ಎಕ್ಸಾಮ್ ನೀವು ಮಾಡಿಸಿ ಕೊಡಬೇಕಾಗತ್ತೆ. ಈ ಥರ ಏನಾದರೂ ತಪ್ಪು ಖಂಡಿತವಾಗಿಯೂ ಆಗಿದ್ದರೆ. ಸೊ ಆದರೆ ಏನಾಗ್ತಾ ಇದೆ ಅಂದರೆ ಸ್ನೇಹಿತರೆ, ಬರೀ ಹುಡುಗರು ಎಕ್ಸಾಮಿನೇಷನ್ ಬರೆಯೋದು, ಅದು ಎಕ್ಸಾಮ್ ಆಗೋದು, ಫ್ರಾಡ್ ಆಗೋದು, ಮತ್ತೆ ಅದಕ್ಕೊಂದು 2 ತಿಂಗಳು ಓದೋದು, ಟೈಮ್ ವೇಸ್ಟ್ ಆಗ್ತಾಯಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ಇಲ್ವಾ? ಇಂಥ ಒಂದು ಶ್ರೇಷ್ಠ ರಾಜ್ಯದಲ್ಲಿ ಈಗ ನೋಡಿರಿ UPSC ಎಕ್ಸಾಮಿನೇಷನ್ ನಡೆಯುತ್ತೆ. ನಮ್ಗೆ ಒಂದು ಸಲನೂ ಕೇಳಿಲ್ಲಪ್ಪ ಈ ಥರ ಆಗಿದೆ, ಫ್ರಾಡ್ ಆಗಿದೆ, ಎಕ್ಸಾಮ್ ಆಗಿದೆ ಅಂತೇಳಿ. IBPS ಎಕ್ಸಾಮಿನೇಷನ್ಗಳಲ್ಲೂ ಕೂಡ ಕೇಳಿಲ್ಲ. ಎಲ್ಲೋ ಆಗಿರಬಹುದು, ನಮ್ಮ ಗಮನಕ್ಕೆ ಬರದೇ ಇರ್ಬೋದು. ಆದರೂ ಕೂಡ ಆವಾಗಲೇ ಶಾರ್ಟ್ ಔಟ್ ಇದು ಆಗಿದ್ದೇ ಮಿಸ್ಟೇಕ್ನಿಂದ ಮತ್ತೆ ಎಕ್ಸಾಮ್ ಮಾಡ್ತಾರೆ, ಮತ್ತೆ ಅದರಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂದರೆ ಸೊ ನಾವು ನಗಬೇಕೋ ಅಳಬೇಕೋ ಅರ್ಥ ಆಗ್ತಾ ಇಲ್ಲ. ಯುವಕರ ಪರಿಸ್ಥಿತಿ ಬಹಳ ಹದಗೆಡ್ತಾ ಇದೆ. ದಯವಿಟ್ಟು ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇದೆ. ಭಾಳಷ್ಟು ನೋಟಿಫಿಕೇಷನ್ ಮಾಡ್ತಾ ಇದ್ದೀರಾ, ವಿ ವಿಲ್ ಅಪ್ರಿಸಿಯೇಟ್ ಯು ಫಾರ್ ದ್ಯಾಟ್. ಹಾಗಂತೇಳಿ ನೀವು ತಪ್ಪಾದ ಎಕ್ಸಾಮಿನೇಷನ್ ನಡೆಸೋದು, ಯಾರ್ಯಾರನ್ನೂ ಒಳಗಡೆ ಹಾಕ್ಕೊಳ್ಳೋದಕ್ಕೆ ನಮಗೆ ನಿಜವಾಗ್ಲೂ ತಡ್ಕೊಳಕ್ಕಾಗ್ತಿಲ್ಲ. ದಯವಿಟ್ಟು ಸರ್ಕಾರ ಇದರ ಮೇಲೆ ಕ್ರಮ ತಗೊಂಡು ಸ್ಟ್ರಿಕ್ಟ್ ನಿರ್ಧಾರ ತಗೊಂಡು ಒಂದು ಖುಷಿ ಕೊಡುವಂಥ ಎಕ್ಸಾಮಿನೇಷನ್ ನಡೆಸಿ ಅಂಥೇಳಿ ನಾವು ಇಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದ್ರ ಮೇಲೆ ಮತ್ತೆ ಎಕ್ಸಾಮಿನೇಷನ್ ಆಗಬೇಕಾ ಹೇಗೆ, ಅಥವಾ ಇಲ್ಲ ಪ್ರಾಪರ್ ಆಗಿದೆಯಾ ಅನ್ನೋದ್ರ ಬಗ್ಗೆ ತಿಳಿಸಿ.